ನಮಸ್ಕಾರ ವೀಕ್ಷಕರೇ, ಡಿವೋಷನಲ್ ಮಿಸ್ಟ್ರಿಯ ಮತ್ತೊಂದು ಅಚ್ಚರಿ ಮೂಡಿಸುವ ಹೊಸ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಆದಿತ್ಯ. ಶ್ರೀಕೃಷ್ಣ ಈ ಭೂಮಿಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋದ ನಂತರ ಅವರ ಕೊಳಲು ಮತ್ತು ಕಿರೀಟ ಏನಾಯಿತು? ಈ ಪ್ರಶ್ನೆ ನಮಗೆಲ್ಲ ಒಂದ್ಸಲ ಬಂದೇ ಇರುತ್ತಲ್ವ. ಅಂದಿನ ಭಕ್ತರು ಶ್ರೀಕೃಷ್ಣನ ಲೀಲೆ ಯುಗ ಯುಗಾಂತರ ಇರಲಿ ಅಂತ ಕೃಷ್ಣನ ಕೊಳಲು ಮತ್ತು ಕಿರೀಟವನ್ನ ಒಂದು ದೇವಸ್ಥಾನದ ಅಡಿಯಲ್ಲಿ ಇಟ್ಟಿದ್ರು. ಮತ್ತೆ ಈ ದೇವಸ್ಥಾನದ ಉಲ್ಲೇಖ ವಿಷ್ಣು ಪುರಾಣಗಳಲ್ಲೂ ಕೂಡ ಮಾಡಲಾಗಿದೆ. ಹಾಗಾದ್ರೆ ಈ ದೇವಸ್ಥಾನ ಯಾವುದು? ಈ ದೇವಸ್ಥಾನ ಎಲ್ಲಿದೆ? ಇಲ್ಲಿಗೆ ಹೇಗೆ ಹೋಗುವುದು? ಎಲ್ಲವನ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಾವು ನಿಯಮಿತವಾಗಿ ಇಂತಹದ್ದೇ ಅಚ್ಚರಿ ಮೂಡಿಸುವ ವಿಡಿಯೋಸ್ಗಳನ್ನು ನಿಮಗಾಗಿ ತರುತ್ತೇವೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮನ್ನು ಸಹಕರಿಸಿ. ಸೊ ಶ್ರೀಕೃಷ್ಣನ ಕೊಳಲು ಮತ್ತು ಕಿರೀಟ ಎಲ್ಲಿದೆ ಅಂತ ತಿಳಿದುಕೊಳ್ಳುವ ಮೊದಲು ನಾನು ನಿಮಗೆ ದ್ವಾಪರ ಯುಗದ ಒಂದು ಕಥೆಯನ್ನು ಹೇಳ್ತೀನಿ. ದ್ವಾಪರ ಯುಗ ಅಂದರೆ ಶ್ರೀಕೃಷ್ಣ ಹುಟ್ಟಿದ ಯುಗ. ಒಂದಿನ ಕಂಸ ಶ್ರೀಕೃಷ್ಣನಿಗೆ ಕೊಲ್ಲಲು ವತ್ಸಾಸುರ ಎಂಬ ರಾಕ್ಷಸನಿಗೆ ಕಳಿಸಿರ್ತಾನೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣ, ಬಲರಾಮ ಮತ್ತೆ ಅವರ ಮಿತ್ರರೆಲ್ಲ ಆಟ ಆಡ್ತಿರ್ತಾರೆ. ಆಗ ವತ್ಸಾಸುರ ರಾಕ್ಷಸ ಗೋವಿನ ಅವತಾರದಲ್ಲಿ ಅಲ್ಲಿ ಬರ್ತಾನೆ. ಶ್ರೀಕೃಷ್ಣನಿಗೆ ಆ ಗೋವು ಸಾಮಾನ್ಯ ಗೋವಲ್ಲ, ಅದು ಒಂದು ರಾಕ್ಷಸ ಅಂತ ಗೊತ್ತಾಗತ್ತೆ. ಶ್ರೀಕೃಷ್ಣ ಆ ರಾಕ್ಷಸನ ಬಾಲವನ್ನು ಹಿಡಿದು ಜೋರಾಗಿ ತಿರುಗಿಸಿ ಬೀಸಿ ಒಗಿತಾನೆ. ಆಗ ಅದು ಅಲ್ಲಿದ್ದ ಒಂದು ವಿಶಾಲವಾದ ಮರಕ್ಕೆ ತಾಗಿ ತನ್ನ ನಿಜವಾದ ರೂಪಕ್ಕೆ ಬಂದು ಅಲ್ಲೇ ಸತ್ತು ಹೋಗುತ್ತೆ. ಶ್ರೀಕೃಷ್ಣನ ಮತ್ತೊಂದು ಲೀಲೆಯನ್ನ ನೋಡಿ ಅಲ್ಲಿದ್ದ ಜನರೆಲ್ಲ ಸಂತೋಷ ಪಡ್ತಾರೆ. ಆದ್ರೆ ಕೆಲವೊಂದು ಜನ ಏನಂತಾರೆ, ಶ್ರೀಕೃಷ್ಣ ಸಾಯಿಸಿದ್ದ ರಾಕ್ಷಸ ಗೋವಿನ ಅವತಾರದಲ್ಲಿತ್ತು, ಅದಕ್ಕೆ ಶ್ರೀಕೃಷ್ಣನಿಗೆ ಗೋಹತ್ಯೆ ಮಾಡಿದ ಪಾಪ ತಾಗುತ್ತೆ ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣ ಈ ಪಾಪದಿಂದ ಹೊರಬರೋದು ಹೇಗೆ ಅಂತ ಕೇಳಿದಾಗ ಊರಿನ ಹಿರಿಯರು ಹೇಳ್ತಾರೆ, ಈ ಭೂಮಿಯಲ್ಲಿ ಇರೋ ಎಲ್ಲ ಪವಿತ್ರ ನದಿಯ ನೀರಿನಿಂದ ಸ್ನಾನ ಮಾಡಿದ್ರೆ ಆ ಪಾಪ ಕಳೆಯುತ್ತೆ ಅಂತ. ಆಗ ಶ್ರೀಕೃಷ್ಣ ತನ್ನ ಲೀಲೆಯಿಂದ ಅಲ್ಲಿ ಒಂದು ಕೊಳದ ನಿರ್ಮಾಣ ಮಾಡ್ತಾನೆ. ಮತ್ತೆ ಈ ಭೂಮಿಯಲ್ಲಿ ಇರುವ ಎಲ್ಲ ಪವಿತ್ರ ನದಿಯ ನೀರು ಅಲ್ಲಿ ಬರೋ ಹಾಗೆ ಮಾಡ್ತಾನೆ. ಶ್ರೀಕೃಷ್ಣನ ಲೀಲೆಯನ್ನು ನೋಡಿ ಜನರೆಲ್ಲ ಸಂತೋಷ ಪಡ್ತಾರೆ. ಶ್ರೀಕೃಷ್ಣ ಆ ಕೊಳದಲ್ಲಿ ಸ್ನಾನ ಮಾಡಲು ಇಳಿತಾರೆ. ಮತ್ತೆ ಅಲ್ಲಿದ್ದ ಒಂದು ಕಲ್ಲಿನ ಮೇಲೆ ತನ್ನ ಕೊಳಲು ಮತ್ತು ಕಿರೀಟವನ್ನ ಇಡ್ತಾರೆ. ಆಗ ಆ ಕಲ್ಲಿನ ಮೇಲೆ ಆ ಕಿರೀಟ ಮತ್ತು ಕೊಳಲಿನ ಅಚ್ಚು ಹಾಗೆಯೇ ಮೂಡುತ್ತದೆ. ಈ ಕಲ್ಲು ಅಂದಿನಿಂದಲೂ ಇವತ್ತಿಗೂ ಸುರಕ್ಷಿತವಾಗಿ ಇಡಲಾಗಿದೆ. ಈ ಕಲ್ಲು ಬ್ರಜಧಾಮದ ಬಾಂಡಿರ್ವನದಲ್ಲಿ ಇದೆ. ಮತ್ತೆ ಇಲ್ಲಿ ಸಹಸ್ರಾರು ಜನರು ಬಂದು ಶ್ರೀಕೃಷ್ಣನ ದರ್ಶನ ಪಡಿತಾರೆ. ಶ್ರೀಕೃಷ್ಣ ಮಾಡಿದ ಆ ಕೊಳ ಆ ವನದಲ್ಲಿ ಇವತ್ತಿಗೂ ಇದೆ. ಮತ್ತೆ ಈ ಭೂಮಿಯಲ್ಲಿ ಇರೋ ಎಲ್ಲ ಪವಿತ್ರ ನದಿಯ ನೀರು ಅಲ್ಲಿ ಇದೆ ಅಂತ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಶ್ರೀಕೃಷ್ಣನ ಕೊಳಲು ಮತ್ತು ಕಿರೀಟ ಸಾಕ್ಷಾತ್ವಾಗಿ ಎಲ್ಲಿದೆ ಅಂತ ತಿಳಿದುಕೊಳ್ಳೋಣ. ವಿಷ್ಣು ಪುರಾಣದ ಪ್ರಕಾರ ಶ್ರೀಕೃಷ್ಣನ ಕೊಳಲು ಮತ್ತು ಕಿರೀಟ ಜಗನ್ನಾಥಪುರಿಯ ದೇವಸ್ಥಾನದ ಅಡಿಯಲ್ಲಿರುವ ಒಂದು ಕೋಣೆಯಲ್ಲಿದೆ. ಈ ಕೋಣೆಯಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಇದೆ ಅಂತ ವಿಜ್ಞಾನಿಗಳು ಕೂಡ ಸಂಶೋಧನೆಯಲ್ಲಿ ಕಂಡುಹಿಡಿದ್ದಾರೆ. ಆದರೆ ಸಾಕ್ಷಾತ್ ನಾಗದೇವತೆ ಈ ಕೋಣೆಯನ್ನ ರಕ್ಷಣೆ ಮಾಡ್ತಾರೆ. 1982ರಲ್ಲಿ ಒಂದು ವಿಜ್ಞಾನಿಗಳ ಗುಂಪು ಈ ಕೋಣೆಯನ್ನ ತೆರೆಯಲು ಪ್ರಯತ್ನಿಸ್ತಾರೆ. ಆಗ ಅಲ್ಲಿ 1000ಕ್ಕೂ ಅಧಿಕ ಹಾವುಗಳು ಬಂದು ಅವರನ್ನೆಲ್ಲ ಸಾಯಿಸುತ್ತೆ. ಮತ್ತೆ ಇವತ್ತಿಗೂ ಅವರ ದೇಹ ಯಾರಿಗೂ ಸಿಕ್ಕಿಲ್ಲ. ಈ ಕೋಣೆಯ ಬಾಗಿಲನ್ನ ಒಂದು ವಿಶೇಷವಾದ ಗರುಡ ಮಂತ್ರದಿಂದ ಮುಚ್ಚಲಾಗಿದೆ. ಮತ್ತೆ ಈ ಬಾಗಿಲನ್ನು ತೆಗೆಯಲು ಆ ಗರುಡ ಮಂತ್ರವನ್ನ ಸರಿಯಾದ ಧ್ವನಿಯಲ್ಲಿ ಹೇಳಬೇಕು. ಅದು ಇವತ್ತಿನವರೆಗೂ ಯಾರಿಗೂ ಸಾಧ್ಯವಾಗಲಿಲ್ಲ. ಸಾಕಷ್ಟು ಜನರು ಈ ಬಾಗಿಲನ್ನು ತೆಗೆಯಲು ಗರುಡ ಮಂತ್ರವನ್ನು ಹೇಳಲು ಪ್ರಯತ್ನಿಸ್ತಾರೆ. ಆದರೆ ಇದು ಇವತ್ತಿಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇದು ಮುಂದೆ ಸಾಧ್ಯವಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಕಾದು ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವೀಕ್ಷಕರೇ, ಹೇಗೆ ಅನಿಸ್ತು ನಮ್ಮ ವಿಡಿಯೋ? ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಇಂತಹದ್ದೇ ಅಚ್ಚರಿ ಮೂಡಿಸುವ ವಿಡಿಯೋಸ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.